ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಈ ಪ್ರಶ್ನೆ ಹೇಗಪ್ಪ ಬರುತ್ತೆ, ಸಾಮಾನ್ಯವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪ್ರಶ್ನೆಗಳು ಜಾಸ್ತಿ ಬರ್ತವೆ. ಈ ಪ್ರಶ್ನೆಗಳ ಬಗ್ಗೆ ನಾವು ತುಂಬ ಫೋಕಸ್ ಮಾಡಬೇಕು. ಮಾಡಿಬಿಟ್ರೆ ನಮಗೆ ಉತ್ತರಗಳನ್ನು ಹುಡುಕೋದು ತುಂಬ ಸಲೀಸಾಗುತ್ತೆ ಅನ್ನುವಂಥದ್ದು ನಾವು ಮರಿಬಾರ್ದು. ನೋಡಿ, ಇಲ್ಲೊಂದು 3 ಕ್ರಿಯಾಪದಗಳನ್ನು ಇವತ್ತು ತಗೊಳ್ಳೋಣ. ಅದನ್ನು ಕೂಲಂಕುಷವಾಗಿ ಗಮನಿಸೋಣ, ಹೇಗೆ ಆಗ್ತಾ ಇದೆ ಪ್ರಶ್ನೆಗಳು ಅಂತ ಹೇಳಿಬಿಟ್ಟು. ಈಗ ನಾನು ನನ್ನ ಮೊಬೈಲ್ನ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ದೆ. ಆಮೇಲೆ ನನಗೆ ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ, ಮರ್ತೋಗ್ಬಿಟ್ಟಿದ್ದೀನಿ. ಈಗ ನಾನು ಯಾರನ್ನ ಕೇಳ್ತಾ ಇದ್ದೀನಿ, ಏನಂತ, ಐ ಕೆಪ್ಟ್ ಮೈ ಮೊಬೈಲ್ ಸಮ್ವೇರ್ ಅಂದರೆ ಎಲ್ಲೋ ಅಂತ, ಎಲ್ಲೋ ಇಟ್ಟಿದ್ದೀನಿ. ಐ ಕೆಪ್ಟ್ ಅಂದರೆ ನಾನು ಇಟ್ಟೆ ಅಂತ ಹೇಳಿಬಿಟ್ಟು. ನೋಡಿ, ಅರ್ಥ ಮಾಡ್ಕೋಬೇಕಿಲ್ಲಿ. ಐ ಕೆಪ್ಟ್ ಅಂತ ಒಂದು ಸಬ್ಜೆಕ್ಟ್ ಆಗಿದ ತಕ್ಷಣ ಕ್ರಿಯಾಪದ ಬಂದ್ಬಿಟ್ರೆ ಇದು ಕ್ರಿಯಾಪದ ನಂಬರ್ 2. ಅದನ್ನ ನಾವು ಮರಿಬಾರ್ದು. ಅದಕ್ಕೆ ನಾವು ಏನು ಕರಿಬೇಕು, V2 ಅಂತ ಕರಿಬೇಕು. ಅದು ಕ್ರಿಯಾಪದ ನಂಬರ್ 2. ಯಾವುದು ನೋಡಿ, ಕೀಪ್, ನಮ್ಮ ಇದು ಏನು, ಕೀಪ್ ಅನ್ನುವಂಥದ್ದು ಕ್ರಿಯಾಪದ ನಂಬರ್ 1 ಅದಲ್ವಾ. ಕೆಪ್ಟ್ ಅನ್ನುವಂಥದ್ದು ಕ್ರಿಯಾಪದ ನಂಬರ್ 2. ಆದರೆ 3ನೇದು ಕೂಡ ಕೆಪ್ಟೆ, ನಾವು ಮರಿಬಾರ್ದು. ನೆಕ್ಸ್ಟು ನೋಡಿ, ಐ ಕೆಪ್ಟ್ ಮೈ ಮೊಬೈಲ್ ಸಮ್ವೇರ್. ನನ್ನ ಮೊಬೈಲನ್ನ ನಾನು ಎಲ್ಲೋ ಇಟ್ಟೇನು ಅಂತೀವೋ ಅಥವಾ ಇಟ್ಟೆ ಅಂತೀವೋ, ಹೇಗಾದರೂ ಪರವಾಗಿಲ್ಲ. ಈಗ ಹ್ಯಾವ್ ಯು ಸೀನ್, ನೋಡಿ ಇಲ್ಲಿದೆಯಲ್ಲ, ಇದು ಪ್ರಶ್ನೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಆಗ್ತಿರ್ತಕ್ಕಂಥ ಪ್ರಶ್ನೆ. ಹ್ಯಾವ್ ಯು ಸೀನ್ ಅಂದರೆ ನೀನು ನೋಡಿದ್ದೀಯಾ ಅಥವಾ ನೀವು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಸೊ ನೀನು ನೋಡಿದ್ದೀಯಾ ಅಂಥೇಳಿ ಪ್ರಶ್ನೆ. ಅದು ನೀವು ನೋಡಿದ್ದೀರಾ ಕೂಡ ಆಗುತ್ತೆ. ಪ್ರಶ್ನೆ ಹಾಕಬೇಕು ನಾವು. ನೀವು ನೋಡಿದ್ದೀರಾ ಅಂದರೆ ನೀವು ನೋಡಿದ್ದೀರಾ ಅಂತ ಹೇಳಿ ಪ್ರಶ್ನೆ. ಆದರೆ ಇಲ್ಲಿ ಗಮನಿಸೋಣ, ಹ್ಯಾವ್ ಯು ಸೀನ್ ಅನ್ನುವಂಥದ್ದು ಪ್ರಶ್ನೆ ಆದಾಗ ಸ್ಟೇಟ್ಮೆಂಟ್ ಏನಪ್ಪ ಆಗಿರುತ್ತೆ ಅಂತಂದರೆ, ನೋಡಿ, ಯು ಹ್ಯಾವ್ ಸೀನ್ ಅಂದರೆ ನೀನು ನೋಡಿದ್ದೀಯಾ ಅನ್ನುವಂಥದ್ದು, ಇದು ಸ್ಟೇಟ್ಮೆಂಟ್. ಇದು ಅಂದರೆ ನೀನು ನೋಡಿದ್ದೀಯಾ ಅನ್ನೋದು ನನಗೆ ಗೊತ್ತು ಅಂದಾಗ ನಾನು ಅದನ್ನು ಹೇಳುವಂಥದ್ದು. ಆದರೆ ಅದನ್ನು ಹೇಳುವಂಥ ಪ್ರಮೇಯ ಇಲ್ವಲ್ಲ. ನಾವು ಸಾಮಾನ್ಯವಾಗಿ ಅದನ್ನು ಯೂಸ್ ಮಾಡೋದಿಲ್ಲ ಜಾಸ್ತಿ. ನಾವು ಏನಂತಂದರೆ, ನಾವು ನೋಡಿದ್ದೀವಿ ಅಂತ ಬೇಕಾದ್ರೆ ಹೇಳ್ತೀವಿ, ನಾನು ನೋಡಿದ್ದೀನಿ ಅಂತ ಬೇಕಾದ್ರೆ ಹೇಳ್ತೀನಿ. ಈಗ ನಾನು ಹೇಳ್ಬೋದು ನಿಮಗೆ, ನಾನು ಬಂಗಾರದ ಮನುಷ್ಯ ಸಿನಿಮಾನ ಒಂದು 10 ಸಾರಿ ನೋಡಿದ್ದೀನಿ ಅಂತ ಹೇಳ್ಬೋದು, ಹೌದಲ್ವಾ. ನೋಡಿದ್ದೀನಿ ಅಂತ ಹೇಳಬೇಕು, ಹೌದಲ್ವಾ. ಐ ಹ್ಯಾವ್ ಸೀನ್ ಬಂಗಾರದ ಮನುಷ್ಯ ಮೂವಿ 10 times ಅಂತ ಹೇಳಬೇಕು. ಆವಾಗ ನಾನು ಐ ಹ್ಯಾವ್ ಸೀನ್ ಅಂತ ಯೂಸ್ ಮಾಡಿದ್ದು. ಆಮೇಲೆ ನಾನು ಯಾವ ಮೂವಿ ನೋಡಿದ್ದು ಅಥವಾ ಏನನ್ನು ನೋಡಿದ್ದು ಅಂತ ಆಮೇಲೆ ಬೇಕಾದ್ರೆ ನಾವು ಹಾಕ್ಬೋದು. ಯು ಹ್ಯಾವ್ ಸೀನ್ ಅಂದರೆ ನೀನು ನೋಡಿದ್ದೀಯಾ. ಈ ಹ್ಯಾವನ್ನು ಪಕ್ಕಕ್ಕೆ ಈ ಕಡೆ ತೊಗೊಂಡು ಹ್ಯಾವ್ ಯು ಸೀನ್ ಅಂತಂದಾಗ ಪ್ರಶ್ನೆ ಆಗೋಯ್ತು. ನೋಡಿದ್ರಾ, ಹ್ಯಾವ್ ಯು ಸೀನ್ ಅಂದಾಗ ಇದು ಪ್ರಶ್ನೆ ಆಗೋಯ್ತು. ನೀನು ನೋಡಿದ್ದೀಯಾಗೂ ಅದೇ, ನೀವು ನೋಡಿದ್ದೀರಾಗೂ ಕೂಡ ಅದೇನೇ, ಹೌದಲ್ವಾ. ಈಗ ನೆಕ್ಸ್ಟ್ ನೋಡಿ, ಈಗ ನೋಡೋಣ, ಈಗ ಮತ್ತೆ ಇಲ್ಲಿಗೆ ಬರೋಣ. ಇಲ್ಲಿ ಐ ಕೆಪ್ಟ್ ಮೈ ಮೊಬೈಲ್ ಸಮ್ವೇರ್, ನಾನು ನನ್ನ ಮೊಬೈಲನ್ನು ಎಲ್ಲೋ ಇಟ್ಟೆ. ಹ್ಯಾವ್ ಯು ಸೀನ್, ನೀನು ನೋಡಿದ್ದೀಯಾ ಅಂಥೇಳಿ. ಈಗ ಈ ಸೀನ್ ಬಂದು, ಸೀನ್ ಅಂತಂದರೆ ನೋಡಿ, ಕನ್ನಡದಲ್ಲಿ ಸೀನು ಅಂತಂದರೆ ಬೇರೆ ಅರ್ಥ ಇದೆ, ಅಲ್ಲಿಗೆ ಹೋಗಬೇಡಿ, ಇಂಗ್ಲೀಷ್ನಲ್ಲೇ ಇರೋಣ. ಈಗ 2 ನಿಮಿಷ. ಸಿ ಅಂತಂದರೆ ನೋಡು ಅಂತ, ಹೌದಲ್ವ. ನೋಡುವುದು 1ನೇ ಕ್ರಿಯಾಪದ, ಸಾ ಅನ್ನುವಂಥದ್ದು 2ನೇ ಕ್ರಿಯಾಪದ, ಸೀನ್ ಅನ್ನುವಂಥದ್ದು 3ನೇ ಕ್ರಿಯಾಪದ. ಇದು ನಮಗೆ ಚೆನ್ನಾಗಿ ನೆನಪಿರಬೇಕು. ಇದು ನೋಡಿ, ಈಗ ಕಮ್ನಲ್ಲಿ ಏನಾಗುತ್ತೆ, 1ನೇದು ಕಮ್ ಅಂತಿರುತ್ತೆ, 3ನೇದು ಕಮ್ ಅಂತಿರುತ್ತೆ. ಒಂದು ಸಾರಿ ನಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಆದರೆ ಇಲ್ಲಿ ಕನ್ಫ್ಯೂಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, 1ನೇದಕ್ಕೆ ಬೇರೆ ಸೌಂಡು, 2ನೇದಕ್ಕೆ ಬೇರೆ ಸೌಂಡು, 3ನೇದಕ್ಕೂ ಬೇರೆ ಸೌಂಡ್ ಇದೆ. ಸಿ ಅನ್ನುವಂಥದ್ದು 1ನೇ ಕ್ರಿಯಾಪದ, ನೋಡುವ ವಿಚಾರಕ್ಕೆ ಸಾ ಅನ್ನುವಂಥದ್ದು 2ನೇ ಕ್ರಿಯಾಪದ, ಸೀನ್ ಅನ್ನುವಂಥದ್ದು 3ನೇ ಕ್ರಿಯಾಪದ. ಈಗ ಈ ಸಿ ಅಂತ ಎಲ್ಲಿ ಯೂಸ್ ಮಾಡ್ತೀವಪ್ಪ, ಐ ವಿಲ್ ಸಿ ಅಂದರೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಐ ವಿಲ್ ಸಿ ಯು ಟುಮಾರೋ ಅಂತಂದರೆ ನಾನು ನಿನ್ನನ್ನು ನಾಳೆ ನೋಡ್ತೀನಿ ಅಂತ. ಕೆಲಸ ಇನ್ನೂ ಆಗಿಲ್ಲ, ಕೆಲಸ ಮುಂದೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ 1ನೇ ಕ್ರಿಯಾಪದವನ್ನು ಯೂಸ್ ಮಾಡ್ತೀವಿ. ವಿಲ್ ಯು ಸಿ ಅಂತ ನೀನು ನೋಡ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಆಗುತ್ತಾ ಈ ಕೆಲಸ ಅಂತ ಕೇಳಬೇಕಾದ್ರೂ ಕೂಡ ನಾವು ಹೇಳ್ತೀವಿ, ಕ್ಯಾನ್ ಯು ಸಿ, ನಿನಗೆ ನೋಡೋದಕ್ಕೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಅಷ್ಟೇ, ಎಲ್ಲಿ ಒಂದು ಕೆನ್ ಬಂದಾಗ, ವಿಲ್ ಯು ಸಿ ಬಂದಾಗ, ಡೋಂಟ್ ಸಿ ನೋಡಬೇಡ ಅಂದರೆ ಡು ನಾಟ್ ಸಿ. ನೋಡಿ, ಅಲ್ಲೆಲ್ಲ 1ನೇ ಕ್ರಿಯಾಪದ ಬಂತು. ಸಾ ಅನ್ನೋದೆಲ್ಲಿ ಬರುತ್ತಪ್ಪ, ಐ ಸಾ ಎ ಮೂವಿ ಟುಡೇ ಅಂತಂದರೆ ನಾನು ಇವತ್ತು ಒಂದು ಮೂವಿಯನ್ನು ನೋಡಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದೆ ಬೇರೆ, ನೋಡಿದ್ದೀನಿ ಬೇರೆ, ನಾವು ಅರ್ಥ ಮಾಡ್ಕೋಬೇಕು.
ನೋಡಿದೆ, ಅಂದರೆ ನೋಡಿದೆನು, ನೋಡಿದೆ, ನೀನು ನೋಡಿದೆ, ನಾವು ನೋಡಿದಿವಿ, ಅವರು ನೋಡಿದರು, ಅವಳು ನೋಡಿದಳು, ಅವನು ನೋಡಿದನು ಅಥವಾ ನೋಡಿದ, ನಾವು ನೋಡಿದ್ವಿ, ನೋಡಿದೆಯಾ. ಇಲ್ಲೆಲ್ಲ ಏನಾಗುತ್ತೆ ಅದಪ್ಪ ಅಂತಂದರೆ ನಮ್ಮ ಎರಡನೇ ಕ್ರಿಯಾಪದವನ್ನು ಯೂಸ್ ಮಾಡಲಾಗುತ್ತೆ. ಈಗ ಐ ಸಾ ಯು ಅಂತ ನಾನು ನಿನ್ನನ್ನು ನೋಡಿದೆ. ಐ ಸಾ ಯು ನಿಯರ್ ದ ಹೋಟೆಲ್ ಅಂತಂದರೆ ನಾನು ನಿನ್ನನ್ನು ಹೋಟೆಲ್ ಹತ್ರ ನೋಡಿದೆ ಅಂತೇಳ್ಬಿಟ್ಟು ಆಯಿತು. ಈಗ ಸೀನಿಗೆ ಬರೋಣ. ಈಗ ಈ ಪ್ರಶ್ನೆಗೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ನಲ್ವಾ, ಐ ಕೆಪ್ಟ್ ಮೈ ಮೊಬೈಲ್ ಸಮ್ವೇರ್, ಹ್ಯಾವ್ ಯು ಸೀನ್ ಅಂದಾಗ ನಾನು ನನ್ನ ಮೊಬೈಲ್ನ ಒಂದು ಕಡೆ ಎಲ್ಲೋ ಒಂದು ಕಡೆ ಇಟ್ಟಿದ್ದೆ ಅಥವಾ ಇಟ್ಟೆ ನೀನು ನೋಡಿದೀಯಾ ಅಥವಾ ನೀವು ನೋಡಿದ್ದೀರಾ ಅಂತಾಗ ನೀವು ಏನು ಉತ್ತರ ಕೊಡ್ಬೋದಪ್ಪ ಅಂದಾಗ ಇಲ್ಲಿಗೆ ಬನ್ನಿ ನೋಡಿ. ಎಸ್ ಅಂತಂದ್ರೂ ಕೂಡ ಆಯಿತು, ಹೌದು ಅಂತ ಹೇಳ್ಬಿಟ್ಟು. ಆದರೆ ನಾವೀಗ ಕಲಿಯುವಿಕೆಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ, ಪೂರ್ತಿ ವಾಕ್ಯವನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡೋಣ. ಎಸ್ ಐ ಹ್ಯಾವ್ ಸೀನ್ ನೋಡಿದ್ರಾ, ಉತ್ತರ ಬಂತು ಇಲ್ಲಿ. ಐ ಹ್ಯಾವ್ ಸೀನ್ ಅಂದರೆ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಆಯಿತು. ಎಸ್ ಐ ಹ್ಯಾವ್ ಸೀನ್. ಆದರೆ ಒಂದು ರೀತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಐ ಹ್ಯಾವ್ ಸೀನ್ಗಿಂತಲೂ ಏನಂತಂದರೆ ಇಲ್ಲಿ ಈ ಉತ್ತರ ಇನ್ನೂ ಚೆನ್ನಾಗಿರುತ್ತೆ. ಎಸ್ ಐ ಸಾ, ನಾನು ನೋಡಿದೆ ಅನ್ನುವಂಥದ್ದು ಇನ್ನೂ ಚೆನ್ನಾಗಿರುತ್ತೆ. ಈಗ ಐ ಹ್ಯಾವ್ ಸೀನ್ ಅಂದರೆ ನಾನು ನೋಡಿದ್ದೀನಿ ಅನ್ನುವಂಥದ್ದು ಓಕೆ, ಆದರೆ ಇಲ್ಲಿ ನೋಡಿಲ್ಲ ಅನ್ನೋದಕ್ಕೆ ಈ ಉತ್ತರ ಚೆನ್ನಾಗಿರುತ್ತೆ. ಆದರೆ ನೋಡಿದ್ದೀನಿ ಅನ್ಬೇಕಾದ್ರೆ ಈ ಉತ್ತರಕ್ಕಿಂತಲೂ ನೋಡಿದೆ ಅನ್ನುವಂಥದ್ದನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅವಾಗ ಕ್ರಿಯಾಪದ ನಂಬರ್ 2 ಯೂಸ್ ಮಾಡಿಕೊಂಡು ಎಸ್ ಐ ಸಾ, ನಾನು ನೋಡಿದೆ. ಎಲ್ಲಪ್ಪ? ಇಟ್ ಈಸ್ ಆನ್ ದ ಟೇಬಲ್, ನನಗೆ ಕನ್ಫರ್ಮಾಗಿ ಗೊತ್ತಿದೆ ಅದೀಗ ಟೇಬಲ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ನಾನು ಇಟ್ ಈಸ್ ಆನ್ ದ ಟೇಬಲ್ ಅಥವಾ ಇಟ್ಸ್ ಆನ್ ದ ಟೇಬಲ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದರೆ ನಾನು ಆವಾಗಲೇ ನೋಡಿದ್ದೆ, ಆದರೆ ನನಗೆ ಈಗ ಗೊತ್ತಿಲ್ಲ ಈಗ ಮೊಬೈಲಲ್ಲಿ ಇದೆಯಾ ಇಲ್ವಾ ಅಂತ. ಆಗ ನಾನು ಏನು ಮಾಡಬೇಕು? ಇಟ್ ವಾಸ್ ಆನ್ ದ ಟೇಬಲ್, ಅದು ಮೊಬೈಲ್ ಮೇಲೆ, ಅದು ಟೇಬಲ್ ಮೇಲೆ ಇತ್ತು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಅದು ಟೇಬಲ್ ಮೇಲೆ ಇತ್ತು, ಇಟ್ ವಾಸ್ ಆನ್ ದ ಟೇಬಲ್, ಅದು ಮೊಬೈಲ್ ಮೇಲೆ ಟೇಬಲ್ ಮೇಲೆ ಇತ್ತು ಅಂಥೇಳಿ. ಈಗ ನೋಡಿ ಇಲ್ಲಿ ಅಕಸ್ಮಾತ್ ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ, ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕು. ನೋಡಲಿಲ್ಲ, ನಾನು ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕು. ನೋಡಿ, ನೋಡಲಿಲ್ಲ ಅನ್ನೋದು ಐ ಹ್ಯಾವ್ ನಾಟ್ ಸೀನ್ ಅಂತ ಹೇಳ್ಬಿಟ್ಟು ಬಂದಾಗ ನೋಡಲಿಲ್ಲ ಯೂಸ್ ಮಾಡ್ತೀವಿ. ನೋ ಐ ಹ್ಯಾವ್ ನಾಟ್ ಸೀನ್ ಅಂದರೆ ಇಲ್ಲ, ನಾನು ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ನೋ ಐ ಹ್ಯಾವ್ ನಾಟ್ ಸೀನ್. ಅದನ್ನು ಬೇರೆ ಥರ ಯಾವ ಥರ ಹೇಳ್ಬೋದಪ್ಪ? ನೋ ಐ ಹ್ಯಾವೆಂಟ್ ಸೀನ್. ಐ ಹ್ಯಾವೆಂಟ್, ಹ್ಯಾವ್ ಮತ್ತು ನಾಟನ್ನು ಸೇರಿಸಿದಾಗ ಹ್ಯಾವೆಂಟ್ ಆಗುತ್ತೆ, ಮರಿಬೇಡಿ. ಈಗ ಯಾವ ರೀತಿಯಲ್ಲಿ ನಮ್ಮನ್ನು ಕ್ಯಾನ್ ಮತ್ತು ನಾಟನ್ನು ಸೇರಿಸಿದಾಗ ಕ್ಯಾಂಟ್ ಆಗುತ್ತೋ ಅದೇ ರೀತಿಯಲ್ಲಿ ಹ್ಯಾವ್ ಮತ್ತು ನಾಟನ್ನು ಸೇರಿಸಿದಾಗ ಹ್ಯಾವೆಂಟ್ ಆಗುತ್ತೆ. ನೋ ಐ ಹ್ಯಾವೆಂಟ್ ಸೀನ್ ಅಂದರೆ ನಾನು ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಆವಾಗ ನೋಡಿ ನಮಗೇನು ಅರ್ಥ ಆಗಬೇಕು? ಒಂದು ಪ್ರಶ್ನೆಗಳು ಯಾವ್ಯಾವ ಇರ್ತವೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ, ಉತ್ತರಗಳನ್ನು ನಾವು ಯಾವ ರೀತಿ ಕೊಡಬೇಕು, ಎರಡೂ ಅರ್ಥ ಆಯಿತು ಅಂತಂದರೆ ಬೇರೆಯವ್ರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಹೇಗೆ ಉತ್ತರವನ್ನು ಕೊಡಬೇಕು ಅಂತ. ಈಗ ಇಲ್ಲಿ ನೋಡಿ ಇನ್ನೊಂದು, ಇಲ್ಲಿ ಯಾವುದಪ್ಪ ಇದೆ ಈಗ? ಕಂಪ್ಲೀಟೆಡ್. ಇಲ್ಲಿಗೆ ನೋಡೋಣ ಪ್ರಶ್ನೆ ಹೇಗೆ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಗಮನಿಸೋಣ. ಪ್ರಶ್ನೆ, ಹ್ಯಾವ್ ಯು ಕಂಪ್ಲೀಟೆಡ್ ಆಲ್ ಯುವರ್ ಜಾಬ್ಸ್? ಈಗ ನಮ್ಮ ಮ್ಯಾನೇಜರ್ನ ಪ್ರಶ್ನೆ ಮಾಡ್ತಿದ್ದಾರೆ ಏನಂತಂದರೆ ಹ್ಯಾವ್ ಯು ಕಂಪ್ಲೀಟೆಡ್ ಆಲ್ ಯುವರ್ ಜಾಬ್ಸ್ ಅಂತಂದರೆ ನೀನು ನಿನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ನಾನು ಉತ್ತರವನ್ನು ಕೊಡಬೇಕು. ಇಲ್ಲಿ ನನಗೆ ಗೊತ್ತಿರಬೇಕು ಕ್ರಿಯಾಪದ ನಂಬರ್ 1 ಕಂಪ್ಲೀಟ್, ಕ್ರಿಯಾಪದ ನಂಬರ್ 2 ಕಂಪ್ಲೀಟೆಡ್, ಕ್ರಿಯಾಪದ ನಂಬರ್ 3 ಕೂಡ ಕಂಪ್ಲೀಟೆಡ್. ಇದು ಮತ್ತು ಇದು 3 ಕೂಡ ಒಂದೇ ರೀತಿ ಕಾಣಿಸ್ತಾ ಇದೆ. ಆದರೆ ಇದನ್ನು ಬಳಸಬೇಕಾದ್ರೆ ನಾವು ಸಬ್ಜೆಕ್ಟ್ ಆದಮೇಲೆ ನಾವು ಏನೂ ಹಾಕ್ದಿರಾ, ಅಂದರೆ ಯಾವುದೇ ಸಹಾಯಕ ಕ್ರಿಯಾಪದವನ್ನು ಹಾಕ್ದಿರಾ ನಾವು ಹಂಗೆ ಯೂಸ್ ಮಾಡ್ತೀವಿ ಕಂಪ್ಲೀಟೆಡ್. ಆದರೆ ಈ ಕ್ರಿಯಾಪದ 3ನೇ ಕ್ರಿಯಾಪದವನ್ನು V3 ಯೂಸ್ ಮಾಡಬೇಕಾದ್ರೆ ನಾವು ಯಾರ ಸಹಾಯ ತೊಗೋಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹ್ಯಾವ್ ಸಹಾಯ ತೊಗೋಬೇಕು 5 ಜನಕ್ಕೆ, ನಾನು, ನೀನು, ನಾವು, ನೀವು, ಅವರು. ಅದಕ್ಕೆ ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ಸೇರಿಸ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್. ಹಾಗಾದರೆ ಇದನ್ನು ತಗೊಂಡಾಗ ಈಗ ಹ್ಯಾವ್ ಯು ಕಂಪ್ಲೀಟೆಡ್ ಆಲ್ ಯುವರ್ ಜಾಬ್ಸ್, ನೀನು ನಿನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದೆಯಾ? ಅಥವಾ ನೀವು, ಇಲ್ಲಿ ನೀನು ಕೂಡ ಹೌದು, ನೀವು ಕೂಡ ಹೌದು, ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀರಾ ಅಂದಾಗ ನಾವು ಉತ್ತರ ಏನು ಕೊಡ್ಬೋದಪ್ಪ? ಇಲ್ಲಿ ಎಸ್ ಐ ಹ್ಯಾವ್ ಕಂಪ್ಲೀಟೆಡ್ ಅಂತಂದರೆ ಹೌದು ನಾನು ಮುಗಿಸಿದ್ದೀನಿ, ನಾನು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀನಿ ಅಂತ ಬೇಕಾದ್ರೂ ಹೇಳ್ಬೋದು. ಎಸ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಜಾಬ್ಸ್ ಅಂತ ಬೇಕಾದರೆ ಹೇಳ್ಬೋದು. ಇಲ್ಲ ಅಕಸ್ಮಾತು ಮುಗಿಸಿಲ್ಲ, ಹಾಗಾದರೆ ಏನಪ್ಪ ಹೇಳೋದು? ನೋ, ಇಲ್ಲ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್, ನಾನು ಮುಗಿಸಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ನೋಡಿ ಐ ವಿಲ್ ಕಂಪ್ಲೀಟ್ ಇಟ್ ಬೈ ಟುಮಾರೋ ಅನ್ಬೇಕಾದ್ರೆ ಹೇಳ್ಬೋದು. ನಾನು ನಾಳೆ ಅಷ್ಟೊತ್ತಿಗೆ, ಕಂಪ್ಲೀಟೆಡ್ ಬೈ ಟುಮಾರೋ ಅಂದರೆ ನಾಳೆ ಅಷ್ಟೊತ್ತಿಗೆ ಅಂತ. ಸೊ ಬೈನ ಅಲ್ಲಿ ಅಷ್ಟೊತ್ತಿಗೆ ಅಂತ ಹಾಕೋದಕ್ಕೋಸ್ಕರ ಹಾಕಿದ್ದೀವಿ ಅಲ್ಲಿ.
ನಾಳೆ ಎಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ. ಅದು ನೋಡಿ ಟೈಮ್ ಕೊಡಲಿಲ್ಲ. ನೋಡಿ ಎಂಪ್ಲಾಯೀಸ್ ಎಷ್ಟು ಹುಷಾರಾಗಿರ್ತಾರಲ್ಲ ನನ್ನಂಥ ಎಂಪ್ಲಾಯೀಸು. ಅಂದರೆ ಅಲ್ಲಿ ಟೈಮೇ ಕೇಳೋದಿಲ್ಲ ಇಷ್ಟು ಅಂತ ಹೇಳ್ಬಿಟ್ಟು. ನಾಳೆ ಎಷ್ಟೊತ್ತಿಗೆ ಅಂದರೆ ನಾಳೆ ರಾತ್ರಿ ಆದರೂ ಆಗೋಗ್ಬಿಡ್ಬೋದು. ಐ ವಿಲ್ ಕಂಪ್ಲೀಟ್ ಇಟ್ ಬೈ ಟುಮಾರೋ ಅಂತಂದ್ರೆ ನಾಳೆ ಎಷ್ಟೊತ್ತಿಗೆ ಮುಗಿಸ್ತೇನೆ ಅಂತ ಹೇಳ್ಬಿಟ್ಟು. ಈಗ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಇದೆಯಲ್ಲ, ಅದು ಇನ್ನೇನು ಮಾಡ್ಬೋದು, ಐ ಹ್ಯಾವೆಂಟ್ ಕಂಪ್ಲೀಟೆಡ್ ಮಾಡ್ಬೋದು. ಹ್ಯಾವ್ ಮತ್ತು ನಾಟನ್ನು ಸೇರಿಸ್ಬಿಟ್ಟು ಹ್ಯಾವ್ ಬರೆದ್ಬಿಟ್ಟು ಒಂದು ಟಿ ಹಾಕ್ಕೊಂಡಾಗ ಹ್ಯಾವೆಂಟ್, ಐ ಹ್ಯಾವೆಂಟ್ ಕಂಪ್ಲೀಟೆಡ್ ಅಂದರೆ ನಾನು ಮುಗಿಸಿಲ್ಲ, ನಾನು ಇನ್ನೂ ಮುಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ನಾನು ಮುಗಿಸಿಲ್ಲ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಹಾಗಾದರೆ ಏನು ಮಾಡಿದ್ವಿ ನಾವು, ಪ್ರಶ್ನೆಗಳನ್ನು ಕೇಳೋದು ಹೇಗಪ್ಪ, ಉತ್ತರಗಳನ್ನು ಕೊಡೋದು ಹೇಗೆ ಅಂತ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕ್ರಿಯಾಪದವನ್ನು ಇಲ್ಲಿ ನೋಡೋಣ. ಇವತ್ತು 3 ಕ್ರಿಯಾಪದಗಳು ನಿಮ್ಗೆ ಅರ್ಥ ಆಯಿತು ಅಂತಂದರೆ ಬೇರೆ ಎಲ್ಲ ಕ್ರಿಯಾಪದಗಳನ್ನು ಹಾಗಾದರೆ ಹೇಗೆ ಪ್ರಶ್ನೆ ಇರುತ್ತೆ, ಹೇಗೆ ಉತ್ತರ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೇಮ್ ಉತ್ತರಗಳನ್ನು ಕೊಡ್ತಾ ಹೋಗ್ಬೋದು. ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಸೇಮ್ ಪ್ರಶ್ನೆಗಳೇ ಬರ್ತಾ ಹೋಗ್ತವೆ. ನೋಡಿ, ಈಗ ನನಗೆ ಗೊತ್ತು ರಾಜು 3 ಗಂಟೆ ಇಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತು ಅಂತ, ಹೌದಲ್ವಾ? ರಾಜು ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮ ತಮ್ಮ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ, ಅಥವಾ ಒಂದು ಮಗು ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಈಗ ರಾಜು ವಾಸ್ ಸಪೋಸ್ ಟು, ನೋಡಿ ಸಪೋಸ್ ಟು ಕಮ್ ಅಂತಂದರೆ ಬರಬೇಕಾಗಿತ್ತು ಅಂತ. ರಾಜು ವಾಸ್ ಸಪೋಸ್ ಟು ಕಮ್ ಹೋಮ್ ಬೈ 3 ಅಂತಂದರೆ ಆಯಿತು. ಬೈ 3 ಅಂದರೆ ರಾತ್ರಿ 3 ಗಂಟೆಗೆ ಅಲ್ಲ, ರಾತ್ರಿ 2 ಗಂಟೆಲಿ ನಾವು ಕೂತ್ಕೊಂಡು 3 ಗಂಟೆ ಅಂದರೆ ಆವಾಗ, ಅಥವಾ 3 ಗಂಟೆ 3 ಕಾಲಲ್ಲಿ ಕೂತ್ಕೊಂಡು 3 ಗಂಟೆ ಅಂದಾಗ ಆವಾಗ ಅಲ್ಲಿ ಆ 3 ಗಂಟೆ. ಈಗ ನಾವು ಮಧ್ಯಾಹ್ನ ಕೂತ್ಕೊಂಡಲ್ಲಿ ಅಥವಾ ಸಾಯಂಕಾಲ 4 ಗಂಟೆಯಲ್ಲಿ ಅಥವಾ 3:15 ನಾವು ಮಾತಾಡಬೇಕಾದ್ರೆ ಇದು ಮಧ್ಯಾಹ್ನ 3 ಗಂಟೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ರಾಜು ವಾಸ್ ಸಪೋಸ್ ಟು ಕಮ್ ಹೋಮ್ ಬೈ 3. ರಾಜು 3 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತು. ಹ್ಯಾಸ್ ಈ ಕಮ್? ಹಾಗಾದರೆ ಈಗ ನಾನು ಯಾವುದೋ ಒಂದು ರೂಮ್ನಲ್ಲಿ ಕೂತ್ಕೊಂಡಿದ್ದೀನಿ, ಈಗ ರಾಜು ಬಂದಿದ್ದಾನಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನು ಈ ಪ್ರಶ್ನೆಯನ್ನು ಬೇರೆಯವ್ರಿಗೆ ಕೇಳ್ತಾ ಇದ್ದೀನಿ. ಅಥವಾ ನಾನು ಆಫೀಸ್ನಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮನೆಗೆ ಕಾಲ್ ಮಾಡಿದ್ದೀನಿ, ಮನೆಗೆ ಕಾಲ್ ಮಾಡಿಬಿಟ್ಟು ಮನೆಯಲ್ಲಿ ಯಾರಿದ್ದಾರೋ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಏನಂತ, ರಾಜು 3 ಗಂಟೆ ಅಷ್ಟೊತ್ತಿಗೆ ಬರಬೇಕಾಗಿತ್ತು, ಬಂದಿದ್ದಾನಾ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೋಡಿ, ಹಿ ಹ್ಯಾಸ್ ಕಮ್, ವೆರಿ ಇಂಪಾರ್ಟೆಂಟು. ಹ್ಯಾಸ್ ಇದೆಯಲ್ಲ, ಹ್ಯಾಸು ಎಲ್ಲರ ಜೊತೆಗೆ ಹೋಗ್ಬೇಕೆ, ಬೇರೆ ಎಲ್ಲರ ಜೊತೆಗೂ ಹೋಗುತ್ತೆ, 5 ಜನರ ಜೊತೆಗೆ ಬಿಟ್ಟು, 5 ಜನರ ಜೊತೆಗೆ ಬಿಟ್ಟು ಬೇರೆ ಎಲ್ಲರ ಜೊತೆಗೂ ಹೋಗ್ತೇವೆ. ನೋಡಿ, ಹಿ ಹ್ಯಾಸ್ ಕಮ್ ಅಂದರೆ ಅವನು ಬಂದಿದ್ದಾನೆ. ನೋಡಿ, ಹಿ ಹ್ಯಾಸ್ ಕಮ್ ಇಲ್ಲಿ ಬಳಸಿದ್ದು 3ನೇ ಕ್ರಿಯಾಪದ V3. ಇಲ್ಲಿ ಬಳಸಿದ್ದು ಸಹಾಯಕ ಕ್ರಿಯಾಪದ. ಯಾಕೆ ಅಂತಂದರೆ ಈ ಸಹಾಯಕ ಕ್ರಿಯಾಪದನ ಈ 3ನೇ ಕ್ರಿಯಾಪದ ಜೊತೆಗೆ ತಗೊಂಡಲೇಬೇಕು ನಾವು. ಅವನು ಬಂದಿದ್ದಾನೆ ಅಂತ ತೋರಿಸ್ಬೇಕು ಅಂತಂದರೆ ಈ ಹ್ಯಾಸನ್ನು ಈಗ ತೆಗೆದುಬಿಟ್ರು ಅಂತಂದರೆ ಹಿ ಕಮ್ ಅಂತ ಆಗೋಗುತ್ತೆ. ಇವಾಗಿದು ನೋಡಿ, ಇದು ಇವಾಗ ಫ್ಯೂಚರ್ ಟೆನ್ಸ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಕರೆಕ್ಟಾಗಿ. ಇದೇನಾಗುತ್ತೆ ಅಂತಂದರೆ ಈಗ 4ನೇ ಕ್ರಿಯಾಪದ ಆಗಿಬಿಡುತ್ತೆ, ಅದನ್ನು ಮರಿಬೇಡಿ ಅಷ್ಟೇ. ಈಗ ಅವನು ಬರಬೇಕಾಗಿತ್ತು ಅಂತ ನಾವು 3ನೇ ಕ್ರಿಯಾಪದವನ್ನು ನಾವು ತೊಗೊಂಡಾಗ, ಈ 3ನೇ ಕ್ರಿಯಾಪದವನ್ನು ತಗೋಬೇಕಾದ್ರೆ ಅವಾಗೇನು ಮಾಡಬೇಕು, ನಮ್ಮ ಒಂದು ಕಮ್ ಜೊತೆಗೆ ಒಂದು ಹ್ಯಾವಾದರೂ ಇರಬೇಕು. ನಾನು, ನೀನು, ನಾವು, ನೀವು, ಅವರು ಅಂದಾಗ ಬೇರೆ ಎಲ್ಲರ ಜೊತೆಗೆ ಯಾರದೇ ಬಗ್ಗೆ ಮಾತಾಡಬೇಕಾದ್ರೂ ಮೈ ಫಾದರ್ ಅಂತ ಸಬ್ಜೆಕ್ಟ್ ತೊಗೊಂಡಾಗ ಅಲ್ಲೂ ಕೂಡ ಹ್ಯಾಸ್ ಬರಬೇಕು. ಮೈ ಮದರ್ ಅಂತ ತಗೊಂಡು ನೋಡಿ, ಮೈ ಫಾದರ್ ಹ್ಯಾಸ್ ಕಮ್ ಅಂತಂದರೆ, ಮೈ ಫಾದರ್ ಹ್ಯಾಸ್ ಕಮ್ ಅಂತಂದರೆ ಅವರು ನಮ್ಮ ತಂದೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಹಿ ಹ್ಯಾಸ್ ಕಮ್ ಅಂತಂದರೆ ಅವನು ಬಂದಿದ್ದಾನೆ, ಹಿ ಅಥವಾ ಅವರು ಬಂದಿದ್ದಾರೆ, ಎರಡಕ್ಕೂ ಆಗುತ್ತೆ. ಹಿ ಹ್ಯಾಸ್ ಕಮ್ ಅಂದರೆ ಅವನು ಬಂದಿದ್ದಾನೆ ಅಥವಾ ಅವರು ಬಂದಿದ್ದಾರೆ. ಪ್ರಶ್ನೆ ಮಾಡಬೇಕಾದ್ರೆ ಹ್ಯಾಸ್ ಈ ಕಮ್, ನೋಡಿದ್ರಾ, ಹ್ಯಾಸ್ ಮೊದಲು ಬಂದುಬಿಡುತ್ತೆ. ಯಾವಾಗ ಆರ್ ಮೊದಲು ಬರುತ್ತೋ, ಯಾವಾಗ ಹ್ಯಾವ್ ಮೊದಲು ಬರುತ್ತೋ, ಯಾವಾಗ ವರ್ ಮೊದಲು ಬರುತ್ತೋ, ಯಾವಾಗ ಈಸ್ ಮೊದಲು ಬರುತ್ತೋ, ಯಾವಾಗ ವಾಸ್ ಮೊದಲು ಬರುತ್ತೋ, ಆವಾಗ ಪ್ರಶ್ನೆಗಳಾಗಿರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಹ್ಯಾಸ್ ಈ ಕಮ್ ಅಂತಂದರೆ ಅವನು ಬಂದಿದ್ದಾನಾ. ಇಲ್ಲಿ ಹ್ಯಾಸ್ ಬಂದಾಗ ಬರುವಂಥ ಕ್ರಿಯಾಪದ ಯಾವುದು, 3ನೇ ಕ್ರಿಯಾಪದನೇ. ಇಲ್ಲಿ ಹ್ಯಾಸ್ ಈ ಕೇಮ್ ಬರಬಾರ್ದು. ಆಮೇಲೆ 1ನೇ ಕ್ರಿಯಾಪದ ಕೂಡ ಬರಬಾರ್ದು. ಅದ್ರಲ್ಲಿ 1ನೇ ಕ್ರಿಯಾಪದ ಸೇಮ್ ಸೌಂಡ್ ಇರುತ್ತೆ. ನಮಗೆ ಏನು ಕನ್ಫ್ಯೂಷನ್ ಮಾಡ್ದಿರಾ ನಾವು ಇದನ್ನ 3ನೇ ಕ್ರಿಯಾಪದ ಅಂತ ಅಂದ್ಕೊಂಡ್ಬಿಡ್ಬೇಕು ನಾವು ಅಷ್ಟೇ. ಹ್ಯಾಸ್ ಈ ಕಮ್ ಅಂದರೆ ಅವನು ಬಂದಿದ್ದಾನಾ ಅಂಥೇಳಿ. ಈಗ ಅದಕ್ಕೆ ನಾವು ಉತ್ತರ ಕೊಡಬೇಕಪ್ಪ. ಎಸ್, ಹಿ ಹ್ಯಾಸ್ ಕಮ್ ಅಂತಂದರೆ ಹೌದು, ಅವನು ಬಂದಿದ್ದಾನೆ ಅಥವಾ ಅವರು ಬಂದಿದ್ದಾರೆ. ಈಗ ರಾಜುವನ್ನು ನನಗಿಂತ ದೊಡ್ಡವರಾಗಿದ್ದಾನೆ ಅಂತ ಹೇಳಬೇಕು, ಅವರು ಬಂದಿದ್ದಾರೆ ಅಂತ ನಾವು ಕಂಡು ಹೇಳ್ತೀವಿ. ಅದು ಚಿಕ್ಕವರಾಗಿದ್ದರೆ ಅವನು ಬಂದಿದ್ದಾನೆ ಅಂತೀವಿ. ಎರಡಕ್ಕೂ ಒಂದೇನೆ. ಎಸ್, ಹಿ ಹ್ಯಾಸ್ ಕಮ್ ಅಂತಂದರೆ ಅವನು ಬಂದಿದ್ದಾನೆ. ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ಉತ್ತರಗಳನ್ನು ಕೊಡಬೇಕು ಅಂತಂದ್ರೂ ಕೊಡ್ಬೋದು. ಏನಂತ, ಹಿ ಕೇಮ್ ಜಸ್ಟ್ ನಾವು ಅಂತ. ಹಿ ಕೇಮ್ ಅಂದರೆ ಅವನು ಬಂದ. ನೋಡಿ, ಇಲ್ಲಿ ಹಿ ಆದಮೇಲೆ ಕೇಮ್ ಬಂದ್ಬಿಡ್ತು ಇಮ್ಮಿಡಿಯೇಟಾಗಿ ಅಲ್ವಾ. ಇದು ಯಾವುದಿದ್ದು ಕೇಮು, ಕೇಮ್ ಕ್ರಿಯಾಪದ ನಂಬರ್ 2. ಯಾವುದೇ ಸಬ್ಜೆಕ್ಟ್ ಆದಮೇಲೆ ಬೇರೆ ಯಾರ ಅವಶ್ಯಕತೆಯೂ ಇಲ್ದಿರ, ಬೇರೆ ಯಾರ ಸಹಾಯವನ್ನು ಹಾಕ್ದಿರ, ಇಲ್ಲಿ ಬೇರೆ ಇಮ್ಮಿಡಿಯೇಟಾಗಿ ಒಂದು ಕ್ರಿಯಾಪದ ಬಂದ್ಬಿಡ್ತು ಅಂತಂದರೆ ಅದು ಯಾವುದು, ಕ್ರಿಯಾಪದ ನಂಬರ್ 2 ಅನ್ನೋದನ್ನ ಮರಿಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಕ್ರಿಯಾಪದ ನಂಬರ್ 4 ಬರುತ್ತೆ. ಕ್ರಿಯಾಪದ ನಂಬರ್ 4 ಬಂದಾಗ ನಾವು ಅದರ ಬಗ್ಗೆ ಸ್ಟಡಿ ಮಾಡೋಣ.
ಹಿ ಕೇಮ್ ಅಂತಂದರೆ ಅವನು ಬಂದ ಅಂಥೇಳಿ. ಶಿ ಕೇಮ್ ಅಂದರೆ ಅವಳು ಬಂದ್ಲು. ರಾಧಾ ಕೇಮ್ ಅಂದರೆ ರಾಧಾ ಬಂದ್ಲು. ವಿ ಕೇಮ್ ಅಂದರೆ ನಾವು ಬಂದ್ವಿ. ವಿ ಕೇಮ್ ಜಸ್ಟ್ ನೌ ಅಂದರೆ ನಾವು ಈಗ ತಾನೇ ಬಂದ್ವಿ. ನೋಡಿ ಇಲ್ಲಿ ನೋಡೋಣ ಅದನ್ನ. ಹಿ ಕೇಮ್ ಜಸ್ಟ್ ನೌ ಅಂದರೆ ಅವನು ಈಗ ತಾನೇ ಬಂದ. ಈಗ ಇಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಒಂಚೂರು ನೋಡೋಣ ಇಲ್ಲೇನು ಮಾಡ್ಬೋದು ಅಂತ. ನೋ, ಇಲ್ಲ. ಹಿ ಹ್ಯಾಸ್ ನಾಟ್ ಕಮ್, ಅವನು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಿ ಹ್ಯಾಸ್ ನಾಟ್ ಕಮ್. ನೋಡಿ ಹಿ ಹ್ಯಾಸ್ ಕಮ್ ಇದೆಯಲ್ಲ, ಯಾವಾಗ ಇಲ್ಲಿ ಒಂದು ನಾಟನ್ನು ಸೇರಿಸ್ತೀವೋ ಇಲ್ಲಿಗೆ ಸರಿಯಾಗಿ, ಆಗ ಏನಾಗುತ್ತೆ, ಅದು ಬಂದಿಲ್ಲ ಅನ್ನೋದನ್ನು ತೋರಿಸುತ್ತೆ, ಇನ್ನೂ ಆ ಕೆಲಸ ಆಗಿಲ್ಲ ಅನ್ನೋದನ್ನು ತೋರಿಸುತ್ತೆ. ನೋ, ಹಿ ಹ್ಯಾಸ್ ನಾಟ್ ಕಮ್. ಎಲ್ಲಿ ಸೇರಿಸ್ಬೇಕಪ್ಪ ಈ ನಾಟನ್ನು ಹಾಗಾದರೆ ಅಂತ ಹೇಳ್ಬಿಟ್ಟಂದರೆ, ಇಲ್ಲಿ ಹ್ಯಾಸ್ ಆದಮೇಲೆ ಕ್ರಿಯಾಪದಕ್ಕೆ ಮುಂಚೆ, ನೋಡಿ ಕ್ರಿಯಾಪದಕ್ಕೆ ಮುಂಚೆ ಒಂದು ನಾಟನ್ನು ನೀವು ಸೇರಿಸಿದಾಗ ಆ ನಾಟನ್ನು ಈಗ ಕ್ಲೋಸ್ ಮಾಡ್ಕೊಳ್ಳಿ, ಎರಡೂ ಒಂದೇ ಇದೆ. ಹಿ ಹ್ಯಾಸ್ ಕಮ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ, ಹೌದಲ್ವಾ? ನೋಡಿ ಈಗ ಹಿ ಹ್ಯಾಸ್ ಕಮ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನಾಟನೆಲ್ಲ ಹಾಕ್ಬಿಡಿ, ನಾಟ ಹಾಕಿದಾಗ ಆ ಕೆಲಸ ಆಗಿಲ್ಲ ಅಂತ ತೋರಿಸುತ್ತೆ. ಹಿ ಹ್ಯಾಸ್ ನಾಟ್ ಕಮ್ ಅಂದರೆ ಅವನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಯಿತು. ಅದನ್ನು ಇನ್ನೂ ಉತ್ತರ ಯಾವ ಥರ ಹೇಳ್ಬೋದಪ್ಪ? ನೋ, ಹಿ ಹ್ಯಾಸಂಟ್ ಕಮ್, ಅವನು ಇನ್ನೂ ಬಂದಿಲ್ಲ ಅನ್ನೋದನ್ನ ಹಿ ಹ್ಯಾಸಂಟ್ ಕಮ್ ಮಾಡ್ಬೋದು. ಇವಾಗ ನೋ, ಹಿ ಹ್ಯಾಸಂಟ್ ಕಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕಾದರೆ ನಾವು ಸೇರಿಸ್ಬೋದು. ಇಲ್ಲಿ ಹ್ಯಾಸ್ ನಾಟ್ ಕಮ್ ಅಂತ ಹೇಳ್ಬಿಟ್ಟು ಇರುತ್ತೆ. ಹ್ಯಾಸಂಟ್ ಕಮ್ ಅನ್ನೋಂಥದ್ದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಬರೋವರೆಗೂ ಪ್ರಾಪರಾಗಿ ಏನೇನು ವರ್ಡ್ಸ್ ಇದೆಯೋ ಅದನ್ನೇ ಯೂಸ್ ಮಾಡಿ, ಏನು ಕನ್ಫ್ಯೂಷನ್ ಮಾಡ್ಕೊಳೋದು ಬೇಡ. ಈಗ ನೋಡಿ ಇಲ್ಲೊಂಚೂರು ಹಿಂಗೆ ತಿಳ್ಕೊಂಬಿಡೋಣ. ಎಸ್, ಹಿ ಹ್ಯಾಸ್ ಕಮ್ ಅಂತ ಹೇಳ್ಬಿಟ್ಟು ಅಂದಾಗ ಅವನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆಯಿತು, ಹೌದಲ್ವಾ? ಇಲ್ಲಿಗೆ ಬನ್ನಿ. ಹಿ ಕೇಮ್ ಜಸ್ಟ್ ನೌ ಅಂದರೆ ಅವನು ಈಗ ತಾನೇ ಬಂದ. ಅಲ್ಲಿ ನಾನು ಅಕಸ್ಮಾತು ಐ ಕೇಮ್ ಅಂತ ಹಾಕ್ಕೊಂಡಾಗ ಏನಾಗುತ್ತಪ್ಪ? ಐ ಕೇಮ್ ಜಸ್ಟ್ ನೌ ಅಂದರೆ ನಾನು ಈಗ ತಾನೇ ಬಂದೆ. ವಿ ಕೇಮ್ ಆದಾಗ ನಾವು ಈಗ ತಾನೇ ಬಂದ್ವಿ. ರಾಧಾ ಕೇಮ್ ಜಸ್ಟ್ ನೌ ಅಂತಂದರೆ ರಾಧಾ ಈಗ ತಾನೇ ಬಂದ್ಲು. ಕೃಷ್ಣ ಕೇಮ್ ಜಸ್ಟ್ ನೌ ಅಂತಂದರೆ ಕೃಷ್ಣ ಈಗ ತಾನೇ ಬಂದ. ಅಷ್ಟೇ, ಸಬ್ಜೆಕ್ಟ್ ಒಂದು ಚೇಂಜ್ ಮಾಡ್ತಾ ಇರಿ, ಬೇರೆ ಎಲ್ಲ ಹಂಗೆ ಇಟ್ಕೊಂಬಿಡಿ. ನೋಡಿ ಕೇಮ್ ಇದೆಯಲ್ಲ, ಕೇಮ್ ಹಾಗೆ ಇಟ್ಕೊಳ್ಳಿ, ಜಸ್ಟು ಹಾಗೆ ಇಟ್ಕೊಳ್ಳಿ, ಅಥವಾ ಬೇರೆ ಎಲ್ಲ ಪದಗಳು. ಈ ಕೇಮ್ ಜಸ್ಟ್ ನೌ ಅಂದರೆ ಈಗ ತಾನೇ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಈಗ ನೋಡಿ, ಈ ಕೃಷ್ಣ ಕೇಮ್ ಜಸ್ಟ್ ನೌ ಅಂದರೆ ಕೃಷ್ಣ ಈಗ ತಾನೇ ಬಂದ. ಕೃಷ್ಣ ಬದಲು ನೀವು ಬಲರಾಮ ಅಂತ ಹಾಕ್ಕೊಳ್ಳಿ, ಏನಾಯ್ತಪ್ಪ? ಬಲರಾಮ ಕೇಮ್ ಜಸ್ಟ್ ನೌ, ಬಲರಾಮ ಈಗ ತಾನೇ ಬಂದ. ವಿ ಕೇಮ್ ಜಸ್ಟ್ ನೌ, ನಾವು ಈಗ ತಾನೇ ಬಂದ್ವಿ. ಆಮೇಲೆ ಯಾರು, ನಮ್ಮ ಭೀಮಾ ಕೇಮ್ ಜಸ್ಟ್ ನೌ, ಭೀಮಾ ಈಗ ತಾನೇ ಬಂದ. ಅರ್ಜುನ ಕೇಮ್ ಜಸ್ಟ್ ನೌ, ಅರ್ಜುನ ಈಗ ತಾನೇ ಬಂದ. ಬಟ್ ಆದರೆ ಯುಧಿಷ್ಠಿರ ಹ್ಯಾಸ್ ಕಮ್ ಆಲ್ರೆಡಿ. ನೋಡಿದ್ರಾ, ಇಲ್ಲಿ ಯಾವುದಪ್ಪ ಯೂಸ್ ಮಾಡಿದ್ದು ನಾನು? ಯುಧಿಷ್ಠಿರ ಹ್ಯಾಸ್ ಹಾಕ್ಬಿಟ್ಟು ಕಮ್ ಹಾಕ್ಬಿಟ್ಟು ಹ್ಯಾಸ್ ಕಮ್ ಆಲ್ರೆಡಿ ಅಂತಂದರೆ ಏನು? ಆಲ್ರೆಡಿ ಅಂದರೆ ಈಗಾಗಲೇ ಅಂತ ಹೇಳ್ಬಿಟ್ಟು, ALREADY. ಯುಧಿಷ್ಠಿರ ಈಗಾಗಲೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಯಿತು. ನೋಡಿದ್ರಾ, ಯುಧಿಷ್ಠಿರ ಹ್ಯಾಸ್ ಕಮ್ ಆಲ್ರೆಡಿ. ಆಲ್ರೆಡಿ ಮುಚ್ಚಿಬಿಟ್ರೆ ಯುಧಿಷ್ಠಿರ ಹ್ಯಾಸ್ ಕಮ್ ಅಂತ ಅಷ್ಟೇ ಆಯಿತು. ಯುಧಿಷ್ಠಿರ ಬಂದಿದ್ದಾರೆ ಅಂತಾಯಿತು. ಸೊ ಯುಧಿಷ್ಠಿರ ಹ್ಯಾಸ್ ಬಂದಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ? ಈ ಕ್ರಿಯಾಪದ ಇಲ್ಲ ಕಮ್ಮು, ಅದಕ್ಕೆ ಮುಂಚೆ ಒಂದು ನಾಟ್ ಹಾಕ್ಕೊಳ್ಳಿ, ಆಯಿತು. ಅಂದರೆ ಇಲ್ಲಿ ಇವಾಗ ನಾವು ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ಒಂದು ನಾಟ್ ಸೇರಿಸಿ ಪದಗಳ ಜೊತೆ ಆಟ ಆಡಬೇಕಷ್ಟೇ ನಾವು. ನೋಡಿ, ಯುಧಿಷ್ಠಿರ ಹ್ಯಾಸ್ ನಾಟ್ ಕಮ್ ಅಂತಂದರೆ ಯುಧಿಷ್ಠಿರ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಯಿತು. ಎಷ್ಟು ಈಸಿ ಇದೆಯಲ್ಲ ಪದಗಳನ್ನು. ಅಂದರೆ ಈ ಕ್ರಿಯಾಪದಗಳು ನೋಡಿ, ಈ ಕ್ರಿಯಾಪದ ನಂಬರ್ 1 ಇದೆಯಲ್ಲ, ಒಂದರ ಅವಶ್ಯಕತೆ ತುಂಬ ಜಾಸ್ತಿ ಬರುತ್ತೆ ನಮಗೆ. ಒಂದನ್ನು ಯಾವಾಗ ಬಳಸ್ತೀವಿ? ಕಮ್ ಅಂತಂದಾಗ ಬಾ ಅಂತ. ನೋಡಿ, ಕಮ್ ಅಂದರೆ ಬಾ ಅಂತ. ಆಮೇಲೆ ಪ್ಲೀಸ್ ಕಮ್ ಅಂದರೆ ದಯವಿಟ್ಟು ಬಾ. ವಿಲ್ ಯು ಪ್ಲೀಸ್ ಕಮ್ ಅಂದರೆ ನೀನು ದಯವಿಟ್ಟು ಬರ್ತೀಯಾ ಅಥವಾ ನೀವು ದಯವಿಟ್ಟು ಬರ್ತೀರಾ. ಆಮೇಲೆ ಪ್ಲೀಸ್ ಕಮ್ ಟುಮಾರೋ ಅಂದರೆ ನಾಳೆ ಬಾ. ಆಮೇಲೆ ವೈ ಡೋಂಟ್ ಯು ಕಮ್ ಅಂತಂದರೆ ಯಾಕೆ ನೀನು ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈಗ ಕೆನ್ ಯು ಪ್ಲೀಸ್ ಕಮ್ ಅಂತಂದ್ರೆ ನಿನಗೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಕಮ್ ನೋ ಅಂತಂದರೆ ನೀನು ಬರ್ಬೋದಲ್ವಾ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಎಷ್ಟೆಷ್ಟು ಪದಗಳನ್ನು ನಾವು ಬೆಳೆಸ್ತಾ ಹೋಗ್ಬೋದು. ಅದನ್ನೇ ನಾವು ಪ್ರತಿಯೊಂದು ಕ್ರಿಯೆಗೂ ಬಳಸ್ತಾ ಹೋಗ್ಬೋದು. ಗೋ ಅಂದರೆ ಹೋಗು, ಪ್ಲೀಸ್ ಗೋ ಅಂದರೆ ದಯವಿಟ್ಟು ಹೋಗು, ಪ್ಲೀಸ್ ಡೋಂಟ್ ಗೋ ಅಂದರೆ ದಯವಿಟ್ಟು ಹೋಗಬೇಡ, ಡು ನಾಟ್ ಗೋ ಅಂತ ಫಸ್ಟು ಕಲ್ತ್ಕೊಳ್ಳೋಣ, ಆಮೇಲೆ ಡೋಂಟ್ ಗೋನ ಯೂಸ್ ಮಾಡಿ. ಸೊ ಈ ಥರ ಇಂಪ್ರೂವೈಸ್ ಮಾಡ್ಕೊತಾ ಹೋಗಬೇಕು. ದಿನೇ ದಿನೇ ನಾವು ಒಂದೊಂದು ಪದಗಳನ್ನು ಹೇಗೆ ಸೇರಿಸಿದ್ರೆ ಏನೇನಪ್ಪ ಆಗುತ್ತೆ. ಈಗ ಒಂದು ಕೆಲಸ ಮಾಡೋಣ, ಇದನ್ನು ಉಪಯೋಗಿಸ್ಕೊಂಡು ಈ ಕಮ್, ಪ್ಲೀಸ್ ಕಮ್, ಗೋ, ಪ್ಲೀಸ್ ಗೋ ಇದನ್ನು ಉಪಯೋಗಿಸಿ ಇನ್ನೊಂದು ವೀಡಿಯೋ ಮಾಡೋಣ. ಅದು ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ವಾಕ್ಯಗಳನ್ನು ಹೇಗೆ ಬೆಳೆಸ್ಕೊತಾ ಹೋಗ್ಬೋದು ಅನ್ನೋದನ್ನ ಅದು ನಿಮ್ಗೆ ತೋರಿಸ್ಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಹೆಲ್ಪ್ ಆಗ್ತಾ ಇದೆ, ಸೊ ದಯವಿಟ್ಟು ಅದನ್ನ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ, ಹೇಗೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಒಂದು ಸರಿ ನಮಗೆ ತಿಳಿಸಿ. ಸೊ ನಿಮಗೆ ಅಕಸ್ಮಾತ್ ಯಾರಿಗಾದರೂ ಬೇರೆಯವರಿಂದ ಸಹಾಯ ಬೇಕಾದರೆ ಇಂಗ್ಲೀಷನ್ನು ಕಲಿಯೋದಕ್ಕೆ ನನಗೆ ಹೇಳಿ. ಕೆಲವರಿದ್ದಾರೆ ಸಹಾಯ ಮಾಡ್ತಿದ್ದಾರೆ,
ಖಂಡಿತವಾಗ್ಲೂ. ಸೊ ಅವರ ಸಹಾಯವನ್ನು ನಾವು ನಿಮ್ಗೆ ಕೊಡಿಸ್ಬೋದು. ಇನ್ನೊಂದು, ನಿಮ್ಗೆ ಅಕಸ್ಮಾತು ಯಾರಿಗೆ ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕಾಗುತ್ತೆ ಅನ್ನೋಂಗಿದ್ರೆ ದಯವಿಟ್ಟು ನನಗೆ ಹೇಳಿ. ಸೊ ನಾನು ಇನ್ನೊಂದು ಒಬ್ಬರು ಅಥವಾ ಇಬ್ಬರನ್ನ ನಾನು ನಿಮ್ಗೆ ಹೇಳ್ಬೋದು ಅಂದರೆ ನೀವು ಇಂಥವ್ರು ಸಹಾಯ ಮಾಡ್ತಾರೆ, ಅವ್ರ ಸಹಾಯ ತಗೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ನಮಸ್ಕಾರ.